ಹೆಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಾವು ಪ್ರೀವಿಯಸ್ ಸೆಷನಲ್ಲಿ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ನೋಡಿದೋ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ. ಸೊ ಈ ಸೆಷನಲ್ಲಿ ಫುಲ್ ಕಂಪ್ಲೀಟ್ ಸಮ್ ನೋಡೋಣ. ಆ್ಯನ್ಯುವಲ್ ವ್ಯಾಲ್ಯೂ ಕಂಪ್ಲೀಟ್ನ ಮಾಡಿದ ನಂತರ ಫುಲ್ ಕಂಪ್ಲೀಟಾಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ನೋಡೋಣ. ಸೊ ಇಲುಸ್ಟ್ರೇಷನ್: Mr. Gopal owns a big house. 50% of the floor area is let out for residential purpose on a monthly rent of rupees 6,400. However, this portion remained vacant for 1 month during the previous year and it was used by Mr. Gopal for his residence. 25% of the floor area is used by the owner for the purpose of his profession, while remaining 25% of the floor area is utilized for the purpose of his residence. Other particulars of the house are as follows: municipal value 1,20,000, standard rent 1,80,000, municipal tax paid 24,000, repairs 6,000, interest on capital borrowed for repairs 56,000, fire insurance premium 6,000. Compute the income from house property of Mr. Gopal for the assessment year 2020-21. ನೋಡಿ, ಇದು ಕ್ವಶನ್. ಇಲ್ಲಿ ನೋಡಿ, ಮಿಸ್ಟರ್ ಗೋಪಾಲ್ ಓನ್ಸ್ ಎ ಬಿಗ್ ಹೌಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮನೆ ಒಂದೇ, ದೊಡ್ಡ ಮನೆ ಅಂತೆ, ಒಂದೇ ಮನೆ. ಆ ಮನೆಯನ್ನು 3 ಭಾಗವಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾನೆ. ಮನೆ ಒಂದೇ, ನೆನಪಿರಲಿ. ಅದರಲ್ಲಿ 50% ಬಾಡಿಗೆ ಬಿಟ್ಟಿದ್ದಾನೆ, ಅರ್ಧ ಮನೆಯನ್ನು ಬಾಡಿಗೆ ಬಿಟ್ಟಿದ್ದಾನೆ. ಇನ್ನು 25% ಮನೆಯನ್ನು ಅವನ ಪರ್ಸನಲಾಗಿ ಏನೋ ಪ್ರೊಫೆಷ್ನಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಆ ಬಿಸ್ನೆಸ್ಗೆ ಯೂಸ್ ಮಾಡ್ಕೋತಾ ಇದ್ದಾನೆ. ಇನ್ನೂ ಕಾಲು ಭಾಗ ಇದಲ್ಲ, 25%, ಅದನ್ನು ಅವನ ಓನ್ ರೆಸಿಡೆನ್ಸ್ಗೆ ಯೂಸ್ ಮಾಡ್ಕೋತಾ ಇದ್ದಾನೆ. ಅದನ್ನು ನಾವು ಅವನ್ನ ಸೆಲ್ಫ್ ಆಕ್ಯುಪೈಡ್ ಹೌಸ್ ಅಂತ ಕರಿತೀವಿ. ಅರ್ಧ ಭಾಗ 50% ಬಾಡಿಗೆ ಕೊಟ್ಟಿದ್ದಾನೆ ಬೇರೆಯವರಿಗೆ, ಇನ್ನೂ ಅರ್ಧ ಇರೋದ್ರಲ್ಲಿ 25% ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಇನ್ನೊಂದು 25%ನಲ್ಲಿ ಅವನು ವಾಸ ಇದ್ದಾನೆ. ಮತ್ತು ಈ ಮನೆ 50% ಬಾಡಿಗೆ ಬಿಟ್ಟಿದ್ದಾನೆ ನೋಡಿ, ಅದು ಎಷ್ಟಕ್ಕೆ? 6,400 rupeesಗೆ ಬಾಡಿಗೆ ಬಿಟ್ಟಿರುವಂಥದ್ದು. ಆ ನಂತರ ಅವನಿಗೆ ಎಷ್ಟು ತಿಂಗಳು? ಮನೆ 1 ತಿಂಗಳು ವೆಕೆಂಟ್ ಆಗಿತ್ತು. ಆ ಬಾಡಿಗೆ ಪೋರ್ಷನು 1 ತಿಂಗಳು ನೋಡಿ, ವೆಕೆಂಟ್ ಫಾರ್ 1 ಮಂತ್ ಅಂತ ಇದೆ, ಅಂದರೆ ಮನೆ ಖಾಲಿ ಇತ್ತು. ಹಾಗಾದರೆ ಇನ್ನು 11 ತಿಂಗಳು ರೆಂಟ್ ಮಾತ್ರ ಅವನಿಗೆ ಸಿಕ್ಕಿರುತ್ತೆ. ಆ 1 ತಿಂಗಳು ಖಾಲಿ ಇದ್ದಾಗ ಆ 1 ತಿಂಗಳಲ್ಲಿ ಅವನಿದ್ದಂತೆ ಓನರ್. ಬಟ್ ಅಲ್ಲಿ ಆಲ್ರೆಡಿ 25% ಅವನು ಸೆಲ್ಫ್ ಆಕ್ಯುಪೈ ಮಾಡಿದ್ದಾನೆ. ಮತ್ತು ಏನು ಸೆಲ್ಫ್ ಆಕ್ಯುಪೈ ಆಗಬೇಕಂತ ಹೇಳಿದರೆ ಇಡೀ 12 ತಿಂಗಳು, ಇಡೀ ವರ್ಷ ಅವನು ಸೆಲ್ಫ್ ಆಕ್ಯುಪೈ ಆದರೆ ಮಾತ್ರ ಅವನಿಗೆ ಬೆನಿಫಿಟ್ ಸಿಗುತ್ತೆ. 1 ತಿಂಗಳು 2 ತಿಂಗಳು ಸೆಲ್ಫ್ ಆಕ್ಯುಪೈ ಮಾಡಿ ಬಾಕಿ ರಿಮೈನಿಂಗ್ ಮಂತ್ ರೆಂಟಿಗೆ ಕೊಟ್ಟರೆ ಆಗ ಅದನ್ನ ರೆಂಟಿಗೆ ಕೊಟ್ಟಿದ್ದಂತಲೇ ಕನ್ಸಿಡರ್ ಮಾಡಬೇಕು. ಈಗ ಈ ನೋಡಿ, ಕೆಳಗಡೆ ಕೊಟ್ಟದ್ದು ಇನ್ಫಾರ್ಮೇಷನ್ ಉಂಟಲ್ಲ, ABCDF ತನಕ, ಈ ಮುನ್ಸಿಪಲ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ರೆಂಟ್, ಮುನ್ಸಿಪಲ್ ಟ್ಯಾಕ್ಸ್, ಇದು ಪೂರ್ತಿ ಮನೆಗೆ ಸೇರಿರುವಂಥದ್ದು. ಇಡೀ ಮನೆಗೆ 100% ಮನೆಗೆ ಇದನ್ನು ನೀವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಸೊಲ್ಯೂಷನ್ಸ್ ಬಂದಾಗ, ಸೊ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮಿಸ್ಟರ್ ಗೋಪಾಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ನೋಡಿ, ಈಗ 3 ಪೋರ್ಷನ್ ಇದೆಯಲ್ಲ. ಮೊದಲು ನಾವು ಯಾವ ತೊಗೋಬೇಕಂತ ಹೇಳಿದರೆ, ಆ ಪ್ರೊಫೆಷ್ನಲ್ ಬಿಸ್ನೆಸ್ಗೆ ಯೂಸ್ ಮಾಡಿದಾನಲ್ಲ ಆ ಪೋರ್ಷನನ್ನು ಮೊದಲಿಗೆ ತೊಗೋಬೇಕು. ಆಮೇಲೆ ಸೆಲ್ಫ್ ಆಕ್ಯುಪೈಡನ್ನು ಮತ್ತೆ ಸೆಕೆಂಡ್ಗೆ ತೊಗೋಬೇಕು. ಆ ಲೆಟ್ ಔಟ್ ಬಾಡಿಗೆ ಕೊಟ್ಟಿದ್ದಾನಲ್ಲ ಅದನ್ನು ಲೆಟ್ ಔಟ್ ಅಂತ ಕರಿತೀವಿ, ಅದನ್ನು ಮತ್ತೆ ಲಾಸ್ಟಿಗೆ ತೊಗೋಬೇಕು. ಈಗ ಒಂದು ನೆನಪಿರಲಿ, any portion or any house which is used for business or profession, own business or own profession, annual value always nil. ನೆನಪಿರಲಿ, ಯಾವುದೇ ಹೌಸ್ ಓನ್ ಬಿಸ್ನೆಸ್, ಸ್ವಂತ ಓನ್ ಬಿಸ್ನೆಸ್ ಅಥವಾ ಓನ್ ಪ್ರೊಫೆಷನ್ ಮಾಡಲಿಕ್ಕೆ ಯೂಸ್ ಮಾಡಿದರೆ ಆ ಮನೆ ಡೈರೆಕ್ಟಾಗಿ ನೀವು ನಿಲ್ ಅಂತ ಬರೆದ್ಬಿಟ್ರೆ ಸಾಕು, ಡೈರೆಕ್ಟಾಗಿ. ಯಾಕೆಂದರೆ ಅದರಲ್ಲಿ ಏನೂ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇಲ್ಲ. ಸೊ ಇಲ್ಲಿ ನೋಡಿ, 25% ಅವನು ಸೆಲ್ಫ್ ಆಕ್ಯುಪೈ ಮಾಡಿದ್ದಾನೆ, ಇದು ಏನು ಬಿಸ್ನೆಸ್ಸಿಗೆ ಯೂಸ್ ಮಾಡಿದ್ದಾನೆ. ಹೌಸ್ ಪ್ರಾಪರ್ಟಿ ಆಕ್ಯುಪೈಡ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್. ನೋಡಿ, 25% ನೀವೇನು ಆ್ಯನ್ಯುವಲ್ ವ್ಯಾಲ್ಯೂ ಈ ಡಿಡಕ್ಷನ್ ಅಂತ ಬರಿಬೇಕಂತ ಇಲ್ಲ, ಡೈರೆಕ್ಟಾಗಿ ನಿಲ್ಲ ಅಂತ ಬರೆದ್ಬಿಟ್ರೆ ಆಯಿತು ಔಟ್ರ್ ಕಾಲಮಲ್ಲಿ. ನೆಕ್ಸ್ಟ್, ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ, ಇನ್ನು 25% ಏನು ಮಾಡಿದ್ದಾನೆ? ಅವನಿದ್ದಾನೆ, ಓನರ್ ಇದ್ದಾನೆ, ಅದನ್ನು ನಾವು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಅದಕ್ಕೆ ಕೂಡ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲ ಯಾವಾಗಲೂ, ಡೈರೆಕ್ಟಾಗಿ. ಯಾಕೆಂದರೆ ಅಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್, ಆ್ಯಕ್ಚುಯಲ್ ರೆಂಟ್, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಏನೂ ನೋಡೋಂಗಿಲ್ಲ, ಡೈರೆಕ್ಟಾಗಿ ಆ್ಯನ್ಯುವಲ್ ವ್ಯಾಲ್ಯೂಗೆ ಹೋಗ್ಬೇಕು ನಾವು. ಆ್ಯನ್ಯುವಲ್ ವ್ಯಾಲ್ಯೂ ನಿಲ್. ಬಟ್ ಇದಕ್ಕೂ ಈ ಮೇಲ್ಗಡೆ ನೋಡಿ, ಪ್ರೊಫೆಷ್ನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದಾನಲ್ಲ ಆ ಮನೆಗೂ ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಏನಂದರೆ, ಅಲ್ಲಿ ಪ್ರೊಫೆಷ್ನಲ್ ಪರ್ಪಸಲ್ಲಿ ಪೂರ್ತಿ ಅಮೌಂಟೇ ನಿಲ್, ಡೈರೆಕ್ಟ್ ಆನ್ಸರೇ ನಿಲ್. ಬಟ್ ಇಲ್ಲಿ ಆನ್ಸರ್ ಬರುತ್ತೆ. ಅಂದರೆ ಏನಂತ ಹೇಳಿದರೆ,
ಮನೆ ಕಟ್ಟಲಿಕ್ಕೆ ಏನಾದರೂ ಲೋನ್ ತೊಗೊಂಡಿದ್ದಾನೋ ನೋಡಬೇಕು. ಲೋನ್ ತೊಗೊಂಡಿದ್ರೆ ಏನು ಇಂಟ್ರೆಸ್ಟ್ ಕಟ್ಟಿರ್ತಾನೆ. ಆ ಇಂಟ್ರೆಸ್ಟ್ ಇಲ್ಲಿ ಮೈನಸ್ ಮಾಡಲೇಬೇಕು. ಬಟ್ ಈ ಸಮ್ಮಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಪಾಯಿಂಟ್ ಇದೆ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಾರೋಡ್ ಫಾರ್ ರಿಪೇರ್ಸ್ ಎಷ್ಟು 56,000 ಇದೆ, 56,000 ಇದೆ. ಅದರಲ್ಲಿ ಈ ಮನೆಗೆ ಸಂಬಂಧಪಟ್ಟ ಪೋರ್ಷನನ್ನು ಮೈನಸ್ ಮಾಡ್ಕೋಬೇಕು ನೋಡಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಯೂಶ್ವಲಾಗಿ 2 ಡಿಡಕ್ಷನ್ ಇರುತ್ತೆ, ಒಂದು 30% ಸ್ಟ್ಯಾಂಡರ್ಡ್ ಡಿಡಕ್ಷನ್, ಮತ್ತೊಂದು ಇಂಟ್ರೆಸ್ಟ್ ಆನ್ ಲೋನ್ ಬರೋಡ್ ಅಥವಾ ಕ್ಯಾಪಿಟಲ್ ಬರೋಡ್. ಇಂಟ್ರೆಸ್ಟ್ ಇಲ್ಲಿ ಈ ಸಮ್ಮಲ್ಲಿ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲಾದ ಕಾರಣ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರಲ್ಲ, ಇಂಟ್ರೆಸ್ಟ್ ಬರುತ್ತೆ ನೋಡಿ. ಇಂಟ್ರೆಸ್ಟ್ 56,000 ಟೋಟಲ್, ಅದು ಇಡೀ ಮನೆಗೆ. ಬಟ್ ಇದರ ಪೋರ್ಷನ್ ಎಷ್ಟು, ಸೆಲ್ಫ್ ಆಕ್ಯುಪೈಡ್ ಬೈ 25% ತೊಗೊಂಡ್ರೆ ಆಯಿತು 14,000. ಇದು ಆ್ಯಕ್ಚುಲಿ ಮೈನಸ್ ಮಾಡಲಿಕ್ಕೆ, ಹಾಗಾಗಿ -14,000. ನೆಕ್ಸ್ಟ್ ಸಿ, ರಿಮೈನಿಂಗ್ 50% ಪೋರ್ಷನ್ ಈಸ್ ಲೆಟ್ ಔಟ್ ನೋಡಿ. ಲೆಟ್ ಔಟ್ ಹೌಸ್ ಪ್ರಾಪರ್ಟಿ 50%, 50% ಬಾಡಿಗೆ ಬಿಟ್ಟಿದ್ದಾರೆ. ಈ ಬಾಡಿಗೆ ಬಿಟ್ಟಂಥ ಪೋರ್ಷನನ್ನು ನಾವು ಈ ಫುಲ್ ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಮಾಡಲೇಬೇಕು ನೋಡಿ. ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ರಿಸೀವ್ಡ್ ಕ್ವಶನಲ್ಲಿ ಯಾವತ್ತೂ ಎಕ್ಸ್ಪೆಕ್ಟೆಡ್ ರೆಂಟ್ ಕೊಡೋದಿಲ್ಲ, ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆನಪಿರಲಿ, ಎಕ್ಸ್ಪೆಕ್ಟೆಡ್ ರೆಂಟ್ ಕ್ವಶನಲ್ಲಿ ಕೊಟ್ಟಿರಲ್ಲ. ಈ ಎಕ್ಸ್ಪೆಕ್ಟೆಡ್ ರೆಂಟ್ಗೋಸ್ಕರನೇ ಸ್ಟಾರ್ಟಿಂಗಲ್ಲಿ ನಾನು ಪ್ರೀವಿಯಸ್ ಸೆಷನಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 3 ಟರ್ಮ್ಸನ್ನು ನೆನ್ಪಿಟ್ಕೋಬೇಕು. ಯಾವುದೆಲ್ಲ, ಮುನಿಸಿಪಲ್ ವ್ಯಾಲ್ಯೂ, ಫೇರ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ರೆಂಟ್. ಮೊದಲಿಗೆ ಮುನಿಸಿಪಲ್ ವ್ಯಾಲ್ಯೂ, ಫೇರ್ ವ್ಯಾಲ್ಯೂನ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯೆಸ್ಟ್ ತೊಗೋಬೇಕು. ಆ ಹೈಯೆಸ್ಟನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡುವಾಗ ಅದರಲ್ಲಿ ಲೋವೆಸ್ಟ್ ತೊಗೋಬೇಕು, ಅದುವೇ ನಿಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್ ನೋಡಿ. ಈ ಸಮ್ಮಲ್ಲಿ ಪ್ರೀವಿಯಸ್ ಕ್ವಶನ್ ಬಂದಾಗ ಮುನಿಸಿಪಲ್ ವ್ಯಾಲ್ಯೂ ಎಷ್ಟು 1,20,000, ಫೇರ್ ವ್ಯಾಲ್ಯೂ ಉಂಟಾ ಇಲ್ಲ. ಸೊ ಡೈರೆಕ್ಟಾಗಿ ಮುನಿಸಿಪಲ್ ವ್ಯಾಲ್ಯೂವನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಈಗ ಇದರಲ್ಲಿ ವಿಚ್ ಎವರ್ ಈಸ್ ಲೆಸ್ ನೋಡಿ, 1,20,000, 1,80,000 ಯಾವ್ದು ಕಡಿಮೆ, 1,20,000. 1,20,000 ತೊಗೋಬೇಕು. 1,20,000 ತೊಗೊಂಡು ಮತ್ತು ಇಲ್ಲಿ ಬರೀ 1,20,000 ಅನ್ನೋದು ಇಡೀ ಮನೆಗೆ 100% ಪೋರ್ಷನ್ಗೆ. ಬಟ್ ನಮಗೆ ಇಲ್ಲಿ ಬೇಕಾಗಿದ್ದು ಬರೀ 50% ತೊಗೊಂಡ್ರಾಗ 60,000 ಬರುತ್ತೆ ನೋಡಿ, 60,000. ಆರ್ ರೆಂಟ್ ರಿಸೀವ್ಡ್, ಈ ಮನೆ ಈ 50% ಭಾಗ ರೆಂಟ್ ಎಷ್ಟಕ್ಕೆ ಬಾಡಿಗೆ ಬಿಟ್ಟಿರೋದು 6,400. 1 ತಿಂಗಳು ಮನೆ ಖಾಲಿ ಇತ್ತು, ಹಾಗಾಗಿ ಬರೀ 11 ಮಂತ್ಗೆ ಮಾತ್ರ 6,400 × 11. ಸೊ ಎಷ್ಟು ಬರುತ್ತೆ 70,400. ಈಗ ಇದೆರಡರಲ್ಲಿ ವಿಚ್ ಎವರ್ ಈಸ್ ಹೈಯೆಸ್ಟ್ ಅನ್ನು ತೊಗೋಬೇಕು. ಯಾವುದು ಎಷ್ಟಿದೆ 70,400. ದಟ್ ಈಸ್ ಯುವರ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ನೋಡಿ. 70,400 ಅನ್ನೋದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಫ್ರಮ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ವಿ ಆರ್ ಟು ಡಿಡಕ್ಟ್ ಒಂದು ಐಟಮನ್ನು ಮೈನಸ್ ಮಾಡಲಿಕ್ಕಿರುತ್ತೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವಿಂದ, ಅದುವೇ ಮುನಿಸಿಪಲ್ ಟ್ಯಾಕ್ಸ್. ಅದು ಕೂಡ ಯಾರು ಪೇ ಮಾಡಿರಬೇಕಂತ ಹೇಳಿದರೆ ಓನರ್ ಪೇ ಮಾಡಿರಬೇಕು. ಈ ಸಮಯ ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಅಂತ ಕೊಟ್ಟಿದ್ದಾರೆ, ಬಟ್ ಯಾರು ಅಂತ ಕೊಟ್ಟಿಲ್ಲ. ಯಾರು ಅಂತ ಕೊಡೋದಿದ್ದಾಗ ಅದೇನು ಓನರ್ ಪೇಡ್ ಅಂತ ಅರ್ಥ. ಮತ್ತು ನೆನಪಿರಲಿ, ಇಲ್ಲಿ ಕೆಳಗಡೆ ಕೊಟ್ಟಂಥ ಎಲ್ಲ ಇನ್ಫಾರ್ಮೇಷನ್ ಇಡೀ ಮನೆಗೆ ಸಂಬಂಧಪಟ್ಟಿದ್ದು. ಬಟ್ ಆಗ ಅಲ್ಲಿ ನಾವು ಮಾಡ್ತಿರುವಂಥದ್ದು ಬರೀ 50% ಪೋರ್ಷನ್ದು. ಸೊ ಮುನಿಸಿಪಲ್ ಟ್ಯಾಕ್ಸ್ ಇಡೀ ಮನೆಗೆ 24,000 ಇದೆ, ಅದರಲ್ಲಿ ಬಾಡಿಗೆ ಪೋರ್ಷನ್ದು ಅಮೌಂಟ್ ಎಷ್ಟು ಬರುತ್ತೆ 50% 12,000 ಮೈನಸ್ ಮಾಡಿಕೊಂಡಾಗ ಸಿಗುವ ವ್ಯಾಲ್ಯೂವೇ ನಮಗೆ ಆ್ಯನ್ಯುವಲ್ ವ್ಯಾಲ್ಯೂ 58,400. ಫ್ರಮ್ ಆ್ಯನ್ಯುವಲ್ ವ್ಯಾಲ್ಯೂವಿಂದ ಈ 2 ಐಟಮನ್ನು ಮೈನಸ್ ಮಾಡಲಿಕ್ಕೆ ಇರುತ್ತೆ, ಅದುವೇ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ 30%, ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ನೋಡಿ. 58,400 × 30%, 17,520. ಆ್ಯಂಡ್ ಅದರ್ ಒನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ. ಇಂಟ್ರೆಸ್ಟ್ ಇತ್ತಲ್ಲ, ಟೋಟಲ್ ಇಂಟ್ರೆಸ್ಟ್ 56,000 ಇತ್ತು, 8 ಈ 50% ಈ ಮನೆಗೆ ಸಂಬಂಧಪಟ್ಟಿದ್ದು ಈ ಪೋರ್ಷನ್ಗೆ. ಇಲ್ಲಿ ಹಾಫ್ ಅಂತ ತೊಗೊಂಡಿದ್ದಾರೆ ಅಂದರೆ 50% 28,000. ಇದೆರಡನ್ನು ಟೋಟಲ್ ಮಾಡಿ ಫಸ್ಟ್ ಕಾಲಮಲ್ಲಿ ಬರೆದು ಮೇಲ್ಗಡೆ ಆ್ಯನ್ಯುವಲ್ ವ್ಯಾಲ್ಯೂನ ಮೈನಸ್ ಮಾಡಿದಾಗ ಔಟರ್ ಕಾಲಮ್ 12,880 ಪ್ಲಸ್. ಈ ಮೇಲಿಂದ ನೋಡಿದಾಗ ಮೇಲ್ಗಡೆ ಮೈನಸ್ ಜಾಸ್ತಿ ಉಂಟು, ಸೊ ಇಲ್ಲಿ ಲಾಸ್ ಆಯಿತು, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈ ಮೇಲ್ಗಡೆ ಕೆಳಗಡೆ ಕೊಟ್ಟಿರುವಂಥದ್ದು ಏನು ನೋಟ್, ಈ ನೋಟೆಲ್ಲ ಇದಕ್ಕೆಲ್ಲ ಈ ಸಮಿಗೆ ಸಂಬಂಧಪಟ್ಟಿದ್ದು, ಅದು ನೀವು ನೋಡ್ಕೊಳ್ಳಿ ಅದನ್ನು. ಆ್ಯಂಡ್ ಸೆಕೆಂಡ್ ಕ್ವಶನ್, ಮಿಸ್ಟರ್ ಭಾಸ್ಕರ್ borrowed a loan of rupees 4 lakh at 12% per annum on 1/10/2016 for the purpose house construction. The construction was completed on 31st January 2018 and it has been let out for 10,000 per month from September 2018. Following are the payment made during the previous year: municipal taxes paid, collection charges, current repairs, insurance premium due for the year. Compute income from house property for the assessment year. Entire principal amount is due. ಸೊ ಈ ಸಮ್ಮಲ್ಲಿ ನೋಡಿ, ಇಲ್ಲಿ ಮಿಸ್ಟರ್ ಭಾಸ್ಕರ್ ಬಾರೋಡ್ ಎ ಲೋನ್, ಇವನು ಲೋನ್ ತೊಗೊಂಡಿದ್ದಾನೆ ಮನೆ ಕಟ್ಟಲಿಕ್ಕೆ 100% ಇಂಟ್ರೆಸ್ಟಲ್ಲಿ. ಲೋನ್ ತೊಗೊಂಡಿದ್ದು ಯಾವಾಗ 1/10/2016.
ಫಾರ್ ದ ಹೌಸ್ ಕನ್ಸ್ಟ್ರಕ್ಷನ್. ದ ಕನ್ಸ್ಟ್ರಕ್ಷನ್ ವಾಸ್ ಕಂಪ್ಲೀಟೆಡ್ ಆನ್ 31st January 2018. ಅದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಯಾವಾಗ ನೋಡಿ, 31st January 2018 ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಲೆಟ್ ಔಟ್ ಫಾರ್ 10,000 per month. ಬಾಡಿಗೆ ಬಿಟ್ಟಿದ್ದಾನೆ ಎಷ್ಟಕ್ಕೆ, 10,000ಕ್ಕೆ. ಫ್ರಮ್ September 2018 ಫಾಲೋವಿಂಗ್ ಆರ್ ದ ಪೇಮೆಂಟ್ ಮೇಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಈಗ ನಮ್ಮ ಪ್ರೀವಿಯಸ್ ಇಯರ್, ನಮಗೆ ಪ್ರೀವಿಯಸ್ ಇಯರ್ ಯಾವುದು, 2020-21. ಓಕೆ, ಆ್ಯಕ್ಚುಲಿ ಈಗ ನಮಗೆ ಪ್ರೀವಿಯಸ್, ಈಗ ಈ ಪ್ರೆಸೆಂಟ್ 2020-21 ಅಂತಿದೆ. ಇದು ನಮ್ಮ ಸೆಮ್ ಲಾಸ್ಟಿಗೆ ಲೇಟ್ ಆಗಿದೆ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ನಮಗೆ ಪ್ರೀವಿಯಸ್ ಇಯರ್ 2019-20, ಅಸೆಸ್ಮೆಂಟ್ ಇಯರ್ 2020-21. ಅಂದರೆ ಈಗ ನಮ್ಮ ಅಕಾಡೆಮಿಕ್ ಪರ್ಪಸ್ಗೆ ಈಗ ಆಲ್ರೆಡಿ ನೋಡಿ, ಈಗ ಇದು ಯಾವುದು May 2021, ಅಂದರೆ ಈಗ ಪ್ರೀವಿಯಸ್ ಇಯರ್ ಅಂತ ಹೇಳಿದರೆ 2020-21. ಬಟ್ ನಮ್ಮ ಅಕಾಡೆಮಿಕ್ ಪರ್ಪಸ್ಸಿಗೆ ಪ್ರೀವಿಯಸ್ ಇಯರ್ 2019-20, ಅಸೆಸ್ಮೆಂಟ್ ಇಯರ್ 2020-21. ಈಗ ಇಲ್ಲಿ ನೋಡಿ, ನಮಗೆ ಇದು ಪ್ರೀವಿಯಸ್ ಇಯರ್ 2019-20, ನಾವು ಇಲ್ಲಿ ಮಾಡ್ತಿರುವಂಥ ಸಮ್ 2019-20. ಇಲ್ಲಿ ಇವನು ಲೋನ್ ತೊಗೊಂಡಿರೋದು ಮನೆ ಕಟ್ಟಲಿಕ್ಕೆ 2016ರಲ್ಲಿ. ಇಲ್ಲಿ ಮನೆ ಕಂಪ್ಲೀಟ್ ಆಗಿರೋದು ಜನವರಿ 2018. ಓಕೆ, ಈ ಥರ ಇದ್ದಾಗ ನಾವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಒಂದು ಮಾಡಬೇಕಾಗುತ್ತೆ. ಸೊ ಇಲ್ಲಿ ವರ್ಕಿಂಗ್ ನೋಟ್ ಕೊಟ್ಟಿದ್ದಾರೆ ನೋಡಿ, ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂದರೆ ಈ ಮನೆ ಯಾವತ್ತೂ ನೋಡಿ, ಒಂದು ಮನೆಯನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಂತ ಹೇಳಿದರೆ ಒಂದು 2 ತಿಂಗಳು 3 ತಿಂಗಳು 6 ತಿಂಗಳು ಅಲ್ಲೇ ಆಗೋದಿಲ್ಲ. ಅದು ಒಂದಷ್ಟು ವರ್ಷ ಇಯರ್ ಬೇಕಾಗುತ್ತೆ, 2-3 ವರ್ಷ ಬೇಕೇ ಬೇಕು. ಬಟ್ ನಮಗೆ ಬಾಡಿಗೆ ಬಿಡೋದು ಯಾವಾಗ, ನಾವು ಮನೆ ಕಟ್ಟಿದ ನಂತರ ಬಾಡಿಗೆ ಬಿಡ್ತೀವಿ. ನಮಗೆ ಅದರಿಂದ ಆದಾಯ ಬರೋದು 2-3 ವರ್ಷದ ನಂತರ. ಬಟ್ ಈ ಮೊದಲು ಈ ಫಸ್ಟ್ ಬಾಡಿಗೆ ಬಿಡೋದಕ್ಕಿಂತ ಮುಂಚೆ ನಾವು ಲೋನ್ ಮಾತ್ರ ಸ್ಟಾರ್ಟಿಂಗಲ್ಲೇ ತೊಗೊಂಡಿರ್ತೀವಿ. ಮನೆ ಕಟ್ಟೋದಕ್ಕಿಂತ ಮುಂಚೆ ಈ 2-3 ವರ್ಷ ನಾವೇನು ಕಟ್ಟಿರ್ತೀವಿ, ಇಂಟ್ರೆಸ್ಟ್ ಕಟ್ಟಿರ್ತೀವಿ. ಈ ಎಲ್ಲ ಇಂಟ್ರೆಸ್ಟನ್ನು ಒಂದೇ ವರ್ಷ ಬಾಡಿಗೆ ಬರುತ್ತಲ್ಲ, ಫಸ್ಟ್ ಇಯರ್ಗೆ ಹಾಕ್ಬಿಟ್ರೆ ಆ ವರ್ಷ ಪೂರ್ತಿ ಲಾಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ 2-3 ವರ್ಷದ್ದು ಮನೆ ಕಟ್ಟೋದಕ್ಕಿಂತ ಮುಂಚೆ ಕಟ್ಟಿರ್ತೀವಲ್ಲ ಇಂಟ್ರೆಸ್ಟ್, ಅದನ್ನು ಟೋಟಲ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು 5 ವರ್ಷಕ್ಕೆ ಸ್ಪ್ರೆಡ್ ಮಾಡಿ ಬಿಡ್ತೀವಿ. ಈಗ 50,000 ಅಂತ ಬಂದರೆ ಅದನ್ನು 5 ವರ್ಷ ಅಂತಂದರೆ 10,000 ಈಚಾಗಿ ಬೇರೆ ಬೇರೆ ವರ್ಷಕ್ಕೆ ಸ್ಪ್ರೆಡ್ ಮಾಡಿ ಬಿಡ್ತೀವಿ. ಹಾಗೆ ಮಾಡಬೇಕು. ಅದನ್ನೇ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ, ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಲೋನ್ ತೊಗೊಂಡಿದ್ದಾವಾಗ 1/10/2016, ಮನೆ ಕಂಪ್ಲೀಟ್ ಆಗಿರೋದು 31st January 2018. ಕ್ವಶನಲ್ಲಿ ಇದೆ, ಯಾವ ವರ್ಷ ಮನೆ ಕಂಪ್ಲೀಟ್ ಆಗಿದೆ ಆ ವರ್ಷನ ಬಿಟ್ಬಿಡ್ಬೇಕು. ಅದರ ಹಿಂದಿನ ವರ್ಷ ಎಂಡ್ ಆಗೋದು ಯಾವಾಗ, ಇಯರ್ ಎಂಡ್ ಆಗೋದು ಯಾವಾಗ, ಯಾವತ್ತು 31st March. ನೋಡಿಲಿ, January 2018 ಮನೆ ಕಂಪ್ಲೀಟ್ ಆಗಿದ್ದು ಅಂದರೆ ಆ 2018 ಇಯರನ್ನೇ ಬಿಟ್ಬಿಡ್ಬೇಕು. ಅದರ ಪ್ರೀವಿಯಸ್ ಇಯರ್ ಯಾವುದು, 31st March 2017. ಅದೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ 1/10/2016 to 31st March 2017. ಸೊ ಇಲ್ಲಿಂದ ನೀವು ಮಂತ್, ಇಲ್ಲಿಂದ ಇಲ್ಲಿ ತನಕ ಮಂತ್ ಕ್ಯಾಲ್ಕುಲೇಟ್ ಮಾಡಿದಾಗ 31 + 30 + 31 + 31 + 28, ಇದು ಡೇಸ್. ಆ್ಯಕ್ಚುಲಿ ಇಲ್ಲಿ ಡೇಸ್ ಕೌಂಟ್ ಮಾಡಿದ್ದಾರೆ. ಈಗ ನೋಡಿ, ಇಲ್ಲಿ 2016 ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಟೋಟಲ್ ಎಷ್ಟು ಮಂತ್, 6 ಮಂತ್. ಆ ಮಂತ್ನ ಇವರು ಡೇಟ್ ಹಾಕಿದ್ದಾರೆ. ಈಗ ಅಕ್ಟೋಬರ್ 31 ಡೇಸ್, ಅಕ್ಟೋಬರ್ ಆದಂತರ ನವಂಬರ್ 30 ಡೇಸ್, ಡಿಸೆಂಬರ್ 31, ಜನವರಿ 31, ಫೆಬ್ರವರಿ 28, ಮಾರ್ಚ್ 31st ಅಂತ. ಅದು ನಿಮಗೆ ಮಂತ್ ಬೇಕಂತ ಇಲ್ಲ, ಎಷ್ಟು ಮಂತ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ನಂಬರ್ ಆಫ್ ಡೇಸ್ ಬೇಡ ಮಂತಲ್ಲಿ. ನೋಡಿ, PCP ಇಂಟ್ರೆಸ್ಟ್ ಈಕ್ವಲ್ಸ್ ಲೋನ್ ತೊಗೊಂಡಿದ್ದು 4 lakh ಇಂಟು ಎಷ್ಟು ಮಂತಿಗೆ, 6 ಮಂತಿಗೆ, 6/12 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 12%, 12/100. ಟೋಟಲ್ ಆಗಿ ನಮಗೆ 24,000 ಬರುತ್ತೆ. ಅದನ್ನ 5 ವರ್ಷಕ್ಕೆ ಡಿವೈಡ್ ಮಾಡಿಬಿಡಬೇಕು, ಡಿವೈಡ್ ಬೈ 5, ಯು ವಿಲ್ ಗೆಟ್ 4,800. ಸೊ PCP ಇಂಟ್ರೆಸ್ಟ್ ಡಿಡಕ್ಷನ್ ಇನ್ ದ ಪ್ರೀವಿಯಸ್ ಇಯರ್ 4,800. ನೋಡಿ, ಇದು ಆ್ಯಕ್ಚುಲಿ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್. ಮನೆ ಕಟ್ಟೋದಕ್ಕಿಂತ ಮುಂಚೆ ಟೋಟಲಾಗಿ 24,000 ಇಂಟ್ರೆಸ್ಟ್ ಕಟ್ಟಿದ್ದ, ಅದನ್ನು 5 ವರ್ಷಕ್ಕೆ ಸ್ಪ್ರೆಡ್ ಮಾಡಿದಾಗ ಫಸ್ಟ್ ಇಯರ್ಗೆ 4,800 rupees ಬರುತ್ತೆ. ಇದರ ಜೊತೆ ಕರೆಂಟ್ ಇಯರ್ ಇಂಟ್ರೆಸ್ಟು ಬರುತ್ತೆ. ಕರೆಂಟ್ ಇಯರ್ ಇಂಟ್ರೆಸ್ಟ್ನ ಅಲ್ಲಿ ಸಮ್ ಜೊತೆಗೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡಿ, ಮೊದಲಿಗೆ ಈ ಸಮ್ಮಲ್ಲಿ ಈಗ ನಮಗೇನು, ಮೊದಲು ನಾವೇನು ಮಾಡಬೇಕು, ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆ್ಯಕ್ಚುಯಲ್ ರೆಂಟನ್ನು ಕಂಪೇರ್ ಮಾಡಿ ನೋಡಬೇಕು. ಈ ಸಮ್ಮಲ್ಲಿ ಮುನಿಸಿಪಲ್ ವ್ಯಾಲ್ಯೂ ಇಲ್ಲ, ಫೇರ್ ರೆಂಟ್ ಇಲ್ಲ, ಇದು ಮುನಿಸಿಪಲ್ ಟ್ಯಾಕ್ಸ್, ಮುನಿಸಿಪಲ್ ವ್ಯಾಲ್ಯೂ ಕೊಟ್ಟಿಲ್ಲ, ಫೇರ್ ರೆಂಟ್ ಕೊಟ್ಟಿಲ್ಲ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ. ಇದು 3 ಕೊಡೋದಿದ್ದರೆ ಇಲ್ಲಿರುವಂಥದ್ದು ಬರೀ ಆ್ಯಕ್ಚುಯಲ್ ರೆಂಟ್ ಮಾತ್ರ.
ಹಾಗಾಗಿ ಅದುವೇ ನಿಮ್ಮ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ನೋಡಿ 10,000 ಇಂಟು 12, ಒಂದು ತಿಂಗಳಿಗೆ 10,000 rupees ಇಂಟು 12 ಅಂದರೆ 1,20,000 ಲೆಸ್ ಮುನಿಸಿಪಲ್ ಟ್ಯಾಕ್ಸ್ ಪೇಯ್ಡ್. ಸಮ್ಮಲ್ಲಿ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ 15,000 ಮುನಿಸಿಪಲ್ ಟ್ಯಾಕ್ಸ್ ಪೇ ಆಗಿದೆ, 15,000. ಇದನ್ನು ಮೈನಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಆ್ಯನ್ಯುವಲ್ ವ್ಯಾಲ್ಯೂ 1,05,000. ಆ್ಯನ್ಯುವಲ್ ವ್ಯಾಲ್ಯೂಯಿಂದ 2 ಐಟಮ್ ಮೈನಸ್ ಮಾಡಬೇಕು. ಅದೇ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆನ್ ಆ್ಯನ್ಯುವಲ್ ವ್ಯಾಲ್ಯೂ 30% ನೋಡಿ. ಇನ್ನೊಂದು ಇಂಟ್ರೆಸ್ಟ್. ಇಲ್ಲಿ ಇಂಟ್ರೆಸ್ಟಲ್ಲಿ 2 ಇದೆ, ಯೂಶ್ವಲಾಗಿ ಒಂದೇ ಇರುತ್ತೆ, ಬಟ್ ಇಲ್ಲಿ 2 ಇದೆ. ಯಾವುದೇ ಒಂದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಮತ್ತು ಕರೆಂಟ್ ಇಯರ್ ಇಂಟ್ರೆಸ್ಟ್. ಕರೆಂಟ್ ಇಯರ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದರೆ ಡೈರೆಕ್ಟಾಗಿ ಟೋಟಲ್ ಲೋನ್ ಎಷ್ಟಿದೆ 4 ಲಕ್ಷ ಇದೆಲ್ಲ, ಅದರ ಮೇಲೆ 100%, ಆಗ ಅದು 48,000 ಬರುತ್ತೆ. 2 ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದಾಗ 52,800 ಪ್ಲಸ್ ಈ 30% ಇದನ್ನು ಆ್ಯಡ್ ಮಾಡಿ ಔಟರ್ ಕಾಲಮ್ ಬರೋದು ಈ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮೈನಸ್ ಮಾಡಿ 1,05,000 ಮೈನಸ್ 84,300. ಯು ವಿಲ್ ಗೆಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 20,700. ಓಕೆ, ಆ ನಂತರ ಇಲ್ಲಿ ನೋಟ್ ಇರ್ರೆಸ್ಪೆಕ್ಟಿವ್ ಆಫ್ ಆ್ಯಕ್ಚುಯಲ್ ರಿಪೇರ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಆ್ಯನ್ಯುವಲ್ ವ್ಯಾಲ್ಯೂ ಶಾಲ್ ಬಿ ಅಲೌಡ್. ಇಲ್ಲಿ ಈ ಕ್ವಶನಲ್ಲಿ ರಿಪೇರ್ ಕೊಟ್ಟಿದ್ರು ನೋಡಿ, ಕಲೆಕ್ಷನ್ ಚಾರ್ಜಸ್, ಆಮೇಲೆ ಕರೆಂಟ್ ರಿಪೇರ್ಸ್, ಇನ್ಶೂರೆನ್ಸ್ ಅಂತೆಲ್ಲ ಕೊಡ್ತಾರೆ. ಇನ್ಶೂರೆನ್ಸು ಇದೆ ಸಾಮಾನು ಕೊಟ್ಟಿದ್ದಾರೆ ನೋಡಿ. ಯಾವ ಎಕ್ಸ್ಪೆನ್ಸಸ್ಸು ನಾವು ತೊಗೊಳ್ಲಿಕ್ಕಿಲ್ಲ, ಈ ಎಲ್ಲ ಎಕ್ಸ್ಪೆನ್ಸಸ್ಗೋಸ್ಕರನೇ ನಾವು ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಕೊಡುವಂಥದ್ದು. ಹಾಗಾಗಿ ಅದು ಯಾವುದು ತೊಗೊಳ್ಳಿಲ್ಲ ಅಂತ ನೀವು ಕನ್ಫ್ಯೂಷನ್ ಹಾಕೋದು ಬೇಡ. ಆ ಥರದ್ದು ಯಾವ ನೋಡಿ, ಇಂಟ್ರೆಸ್ಟ್, ಮುನಿಸಿಪಲ್ ಟ್ಯಾಕ್ಸ್ ಇದು ಬಿಟ್ಟರೆ ಬೇರೆ ಯಾವುದೂ ತೊಗೊಳ್ಲಿಕ್ಕಿಲ್ಲ. ಎಸ್, ಥ್ಯಾಂಕ್ ಯು.